ಚಿಂತಾಮಣಿ ನಮಾಮಿ ತ್ವಾಂ ಚಿಂತಾಯಾಃ ತಾಪಹಾರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ ಸ್ವಾನಂದಾಮೃತಸುಪ್ರೀತಂ ಶಂಕರಾಚಾರ್ಯಸೇವಕಂ ಚಿಂತಾಮಣಿಯತಿಂ ವಂದೇ ಶಿವಾನಂದಗುರುಂ ಭಜೆ ಶ್ರೀ ಶಿವಾನಂದಗುರುಂ ಭಜೆ ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಇವತ್ತಿನ ಈ ಕಥೆಯನ್ನು ನೋಡುವುದಕ್ಕೂ ಮುನ್ನ ಹಿಂದಿನ ಕಥೆಯಲ್ಲಿ ಏನನ್ನು ಕೇಳಿದ್ದೀವಿ ಅಂತ ಒಂದು ಸಾರಿ ನೋಡೋಣ. ದಿತಿಯು ಗರ್ಭವತಿಯಾಗಿ 100 ವರ್ಷಗಳ ನಂತರ 2 ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಡುತ್ತಾಳೆ. ಅವರು ಹುಟ್ಟಿದಾಗ ಎಲ್ಲ ಕಡೆಯಲ್ಲೂ ಅನೇಕ ಉತ್ಪಾತಗಳು ತೊಡಗಿದವು. ಅದರಿಂದ ಜನರು ಅತ್ಯಂತ ಭಯಗೊಂಡರು. ಇನ್ನೇನು ಜಗತ್ತಿನ ಪ್ರಳಯವೇ ಆಗಿಬಿಡುವುದು ಎಂದು ಜನರು ಭಾವಿಸಿದ್ದರು. ಕಶ್ಯಪರು ಮೊದಲು ಹುಟ್ಟಿದವನಿಗೆ ಹಿರಣ್ಯಕಶಿಪು, ನಂತರ ಹುಟ್ಟಿದವನಿಗೆ ಹಿರಣ್ಯಾಕ್ಷ ಅಂತ ಹೆಸರಿಟ್ಟರು. ಅವರಿಬ್ಬರೂ ಜಪ ಮಾಡಿ ಬ್ರಹ್ಮದೇವರ ಹತ್ತಿರ ವರ ಪಡೆದುಕೊಂಡರು. ನಮಗೆ ಯಾರಿಂದಲೂ ಮೃತ್ಯುವು ಇಲ್ಲವೆಂದು ಭಾವಿಸಿ ಅಹಂಕಾರದಿಂದ ಕೊಬ್ಬಿ ಹೋದರು. ಹಿರಣ್ಯಾಕ್ಷ ವಿಭಾಪುರಿಗೆ ಹೋಗಿ ವರುಣ ದೇವರ ಹತ್ತಿರ ನನಗೆ ಯುದ್ಧ ಭಿಕ್ಷೆಯನ್ನು ಕೊಡಿ ಎಂದು ವ್ಯಂಗ್ಯ ಮಾಡುತ್ತಾ ಕೇಳಿದ. ಆಗ ವರುಣನು, ಅಯ್ಯ, ಯುದ್ಧದ ಯಾವುದೇ ಅಭಿಲಾಷೆಯೂ ನನಗೆ ಉಳಿದಿಲ್ಲ. ನಿನ್ನಂತಹ ರಣಕುಶಲಿಯನ್ನು ಯುದ್ಧದಲ್ಲಿ ಸಂತೋಷಪಡಿಸಲು ಭಗವಂತನಲ್ಲದೆ ಬೇರೆ ಯಾರೂ ಕಂಡು ಬರುವುದಿಲ್ಲ ಅಂತ ಹೇಳಿದ. ಅದಕ್ಕಾಗಿ ಹಿರಣ್ಯಾಕ್ಷನು ಭಗವಂತನನ್ನು ಹುಡುಕುತ್ತಾ ರಸಾತಳವನ್ನು ಹೊಕ್ಕನು. ವರಾಹ ಭಗವಂತನು ಭೂಮಿಯನ್ನು ತನ್ನ ಕೋರೆದಾಡೆಗಳ ಮೇಲೆ ಇರಿಸಿಕೊಂಡು ಮೇಲಕ್ಕೆ ಬರುತ್ತಿರುವುದನ್ನು ಕಂಡ. ಆಗ ಹಿರಣ್ಯಾಕ್ಷನು, ನನ್ನ ಕಣ್ಣೆದುರಿಗೆ ಇದನ್ನು ಎತ್ತಿಕೊಂಡು ಹೋಗಲಾರೆ ಎಂದು ಭಗವಂತನನ್ನು ದುರ್ವಚನಗಳೆಂಬ ಬಾಣಗಳಿಂದ ನೋಯಿಸುತ್ತಿದ್ದರೂ ಕೋರೆ ಹಲ್ಲುಗಳ ತುದಿಯಲ್ಲಿದ್ದ ಭೂದೇವಿಯು ಅಸುರನ ಬೆದರಿಕೆಯಿಂದ ಭಯಗೊಂಡಿರುವುದನ್ನು ಮನಗೊಂಡು ರಾಕ್ಷಸನಿಗೆ ಯಾವುದೇ ಉತ್ತರವನ್ನು ಕೊಡದೆ ನಿಧಾನವಾಗಿ ಭೂಮಿಯನ್ನು ಯೋಗ್ಯ ಜಾಗದಲ್ಲಿರಿಸಿ ಅದರಲ್ಲಿ ತನ್ನ ಆಧಾರ ಶಕ್ತಿಯನ್ನು ತುಂಬಿಸಿದನು. ನಂತರ ವರಾಹಸ್ವಾಮಿ ಮತ್ತು ಹಿರಣ್ಯಾಕ್ಷ ಯುದ್ಧ ನಡೆಯಿತು. ವರಾಹಸ್ವಾಮಿಯು ಹಿರಣ್ಯಾಕ್ಷನನ್ನು ಸಂಹರಿಸಿದನು. ನಂತರ ದೇವತೆಗಳು ಸ್ತುತಿಸಿದರು ಅಂತ ಇಲ್ಲಿಯವರೆಗೆ ಕೇಳಿದ್ದೀರಿ. ಈಗ ಮುಂದಿನ ಕಥೆಯನ್ನು ನೋಡೋಣ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳ್ತಾರೆ, ವಿದುರನೇ, ಬ್ರಹ್ಮದೇವರು ಕರ್ದಮರಿಗೆ ನೀನು ಸಂತಾನವನ್ನು ಪಡೆ ಅಂತ ಆಜ್ಞಾಪಿಸಿದಾಗ ಅವರು ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷಗಳು 10,000 ವರ್ಷಗಳು ತಪಸ್ಸು ಮಾಡಿದರು. ಆಗ ಕೃತಯುಗದ ಪ್ರಾರಂಭದಲ್ಲಿ ಪುಂಡರೀಕಾಕ್ಷನಾದ ಭಗವಾನ್ ಶ್ರೀಹರಿಯು ಅವರ ತಪಸ್ಸಿನಿಂದ ಸಂತುಷ್ಟನಾಗಿ ತನ್ನ ಶಬ್ದ ಬ್ರಹ್ಮಮಯ ರೂಪದಿಂದ ಸಾಕಾರನಾಗಿ ಅವರಿಗೆ ದರ್ಶನವನ್ನು ಕರುಣಿಸಿದ. ಆಗ ಕರ್ದಮರು ಹೇಳ್ತಾರೆ, ಸ್ವಾಮಿ, ನೀನು ಸ್ವರೂಪತಃ ನಿಷ್ಕ್ರಿಯನಾಗಿದ್ದರೂ ಮಾಯಾಶಕ್ತಿಯಿಂದ ಇಡೀ ಪ್ರಪಂಚದ ವ್ಯವಹಾರಗಳನ್ನು ನಡೆಸುತ್ತಿದ್ದೀಯೆ. ಸ್ವಲ್ಪವೇ ಉಪಾಸನೆ ಮಾಡುವವರ ಮೇಲೆಯೂ ಕೂಡ ನೀನು ಬಯಸಿದ ಎಲ್ಲ ವಸ್ತುಗಳನ್ನು ಮಳೆಗರಿಯುತ್ತಾ ಇರುತ್ತೀಯೆ. ನಿನ್ನ ವಂದನೀಯವಾದ ಚರಣಕಮಲಗಳಿಗೆ ನಾನು ಮತ್ತೆ ಮತ್ತೆ ನಮಸ್ಕರಿಸುತ್ತಿದ್ದೇನೆ. ಕರ್ದಮರು ಹೀಗೆ ನಿಷ್ಕಪಟ ಭಾವದಿಂದ ಭಗವಂತನನ್ನು ಸ್ತೋತ್ರ ಮಾಡಲು ಸ್ವಾಮಿಯು ಅತ್ಯಂತ ಪ್ರಸನ್ನನಾದನು. ನಂತರ ಭಗವಂತನು ಹೇಳ್ತಾನೆ, ಮಹರ್ಷಿಯೇ, ಯಾವ ಪ್ರಯೋಜನಕ್ಕಾಗಿ ನೀನು ಆತ್ಮ ಸಂಯಮಾದಿಗಳ ಮೂಲಕ ನನ್ನನ್ನು ಆರಾಧಿಸಿರುವೆಯೋ ಆ ನಿನ್ನ ಹೃದಯದ ಭಾವವನ್ನು ಅರಿತವನಾದ ನಾನು ಮೊದಲಿನಿಂದಲೇ ಅದರ ವ್ಯವಸ್ಥೆ ಮಾಡಿರುವೆನು. ಬ್ರಹ್ಮದೇವರ ಸುಪುತ್ರನಾದ ಸ್ವಯಂಭುವ ಮನು ಚಕ್ರವರ್ತಿಯು ಸದಾಚಾರ ಸಂಪನ್ನನಾಗಿ ಬ್ರಹ್ಮಾವರ್ತದಲ್ಲಿದ್ದು 7 ಸಮುದ್ರಗಳಿಂದ ಕೂಡಿದ ಇಡೀ ಭೂಮಂಡಲವನ್ನು ಈಗ ಆಳುತ್ತಿದ್ದಾನೆ.
ಆ ಪರಮಧರ್ಮಜ್ಞನಾದ ಮಹಾರಾಜನು ತನ್ನ ಪತ್ನಿಯಾದ ಶತರೂಪಾದೇವಿಯೊಂದಿಗೆ ನಿನ್ನನ್ನು ಭೇಟಿಯಾಗಲು ನಾಳಿದ್ದು ಇಲ್ಲಿಗೆ ಬರ್ತಾನೆ. ಅವನಿಗೆ ರೂಪ, ಯೌವನ, ಗುಣಶೀಲಗಳಿಂದ ಸಂಪನ್ನಳಾಗಿರುವ ಶ್ಯಾಮಲ ಲೋಚನೆಯಾದ ವಿವಾಹಕ್ಕೆ ಯೋಗ್ಯಳಾದ ಕನ್ಯೆ ಇದ್ದಾಳೆ. ಆಕೆಗೆ ನೀನು ಯೋಗ್ಯನಾದವರನಾಗಿರುವೆ. ಆಕೆಯನ್ನು ನಿನಗೆ ಆ ರಾಜನು ವಿವಾಹ ಮಾಡಿಕೊಡುವನು. ಕಳೆದ ಅನೇಕ ವರ್ಷಗಳಿಂದ ನಿನ್ನ ಮನಸ್ಸು ಎಂತಹ ಭಾರ್ಯೆಯನ್ನು ಪಡೆಯಬೇಕೆಂದು ನೆಲೆಗೊಂಡಿದೆಯೋ ಅಂತಹ ಪತ್ನಿಯಾಗಿ ಆ ರಾಜಕುಮಾರಿಯು ಬೇಗನೆ ನಿನಗೆ ದೊರೆತು ಯಥೇಷ್ಟವಾಗಿ ಸೇವೆ ಮಾಡ್ತಾಳೆ. ಆಕೆಯು ನಿನ್ನ ವೀರ್ಯವನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡು ಅದರಿಂದ 9 ಕನ್ಯೆಯರನ್ನು ಹಡೆಯುವಳು. ಅನಂತರ ಮರೀಚಿಗಳೇ ಮುಂತಾದ ಮಹಾತ್ಮರು ಅವರನ್ನು ವಿವಾಹವಾಗಿ ಅವರಿಂದ ಸಂತಾನಗಳನ್ನು ಪಡೆಯುವರು. ನೀನೂ ಕೂಡ ನನ್ನ ಆಜ್ಞೆಯನ್ನು ಚೆನ್ನಾಗಿ ಪಾಲಿಸುವುದರಿಂದ ಚಿತ್ತಶುದ್ಧಿಯಾಗಿ ಮತ್ತು ತನ್ನ ಎಲ್ಲ ಕರ್ಮ ಫಲಗಳನ್ನು ನನಗೆ ಅರ್ಪಿಸಿ ನನ್ನನ್ನೇ ಪಡೆಯುವೆ. ಸಮಸ್ತ ಜೀವಿಗಳಲ್ಲಿಯೂ ದಯೆಯನ್ನು ತೋರಿ ಅವುಗಳಿಗೆ ಅಭಯದಾನವನ್ನಿತ್ತು ಆತ್ಮಜ್ಞಾನವನ್ನು ಹೊಂದುವೆ. ಮತ್ತು ತನ್ನ ಸಹಿತ ಇಡೀ ಜಗತ್ತನ್ನು ನನ್ನಲ್ಲಿಯೂ ಮತ್ತು ನನ್ನನ್ನು ತನ್ನಲ್ಲಿಯೂ ಸ್ಥಿತನೆಂದು ನೋಡುವೆ. ನಾನು ಕೂಡ ನನ್ನ ಅಂಶಕಲೆಯಿಂದ ನಿನ್ನ ವೀರ್ಯದ ಮೂಲಕ ನಿನ್ನ ಪತ್ನಿಯಾದ ದೇವಹೂತಿಯ ಗರ್ಭದಲ್ಲಿ ಅವತರಿಸಿ ಸಾಂಖ್ಯಶಾಸ್ತ್ರದ ಪ್ರವರ್ತನಾಗುವೆನು. ಆಗ ಅಂತರ್ಮುಖವಾದ ಇಂದ್ರಿಯಗಳಿಗೆ ಗೋಚರವಾಗುವ ಶ್ರೀಹರಿಯು ಕರ್ದಮ ಋಷಿಗಳೊಡನೆ ಹೀಗೆ ಸಂಭಾಷಿಸಿ ಸರಸ್ವತೀ ನದಿಯಿಂದ ಸುತ್ತುವರಿಯಲ್ಪಟ್ಟ ಬಿಂದು ಸರೋವರ ತೀರ್ಥದಿಂದ ತನ್ನ ಲೋಕಕ್ಕೆ ಹೊರಟನು. ಭಗವಂತನು ಹಾಗೆ ತೆರಳಿದ ಬಳಿಕ ಪೂಜ್ಯರಾದ ಕರ್ದಮರು ಆತನು ಹೇಳಿದ್ದ ಕಾಲವನ್ನು ಎದುರು ನೋಡುತ್ತಾ ಬಿಂದು ಸರೋವರದ ಬಳಿಯಲ್ಲಿಯೇ ಇದ್ದರು. ಇತ್ತ ಕಡೆಯಿಂದ ಸ್ವಯಂಭುವ ಮನುವು ಮಹಾರಾಣಿ ಶತರೂಪಾಳೊಂದಿಗೆ ಸುವರ್ಣಮಯ ರಥದಲ್ಲಿ ತನ್ನ ಮಗಳೊಂದಿಗೆ ಭೂಮಿಯಲ್ಲಿ ಸಂಚರಿಸುತ್ತಾ ಆ ಶ್ರೀ ಭಗವಂತನು ಹೇಳಿದ್ದ ದಿವಸದಲ್ಲಿ ಶಾಂತಿಪರಾಯಣ ವ್ರತನಿಷ್ಠರಾದ ಮಹರ್ಷಿ ಕರ್ದಮರ ಆಶ್ರಮವನ್ನು ತಲುಪಿದರು. ಸರಸ್ವತೀ ನದಿಯ ಜಲದಿಂದ ತುಂಬಿ ತುಳುಕುತ್ತಿದ್ದ ಆ ಬಿಂದು ಸರೋವರವು ತನ್ನ ಶರಣಾಗತ ಭಕ್ತನಾದ ಕರ್ದಮರ ವಿಷಯದಲ್ಲಿ ಪರಮ ಕರುಣೆ ತುಂಬಿದ ಕಣ್ಣುಗಳಿಂದ ಭಗವಂತನ ಕಣ್ಣೀರಿನ ಬಿಂದುಗಳು ಉದುರಿದ್ದರಿಂದ ಯಾರ್ದು ಭಗವಂತನ ಕಣ್ಣೀರಿನ ಬಿಂದುಗಳು ಉದುರಿದ್ದರಿಂದ ಇದಕ್ಕೆ ಬಿಂದು ಸರೋವರ ಅಂತ ಹೆಸರು ಬಂತು. ಅಂತಹ ಆಶ್ರಮವನ್ನು ತೀರ್ಥವನ್ನು ಆದಿರಾಜನಾದ ಸ್ವಯಂಭುವ ಮನುವು ತನ್ನ ಕನ್ಯೆಯೊಡನೆ ತಲುಪಿಸಿದಾಗ ಕರ್ದಮ ಮುನಿಗಳು ಅಗ್ನಿಹೋತ್ರಾದಿಗಳಿಂದ ನಿವೃತ್ತರಾಗಿ ಸುಖಾಸೀನರಾಗಿರುವುದನ್ನು ಕಂಡನು. ಬಹಳ ದಿವಸಗಳ ಕಾಲ ಉಗ್ರವಾದ ತಪಸ್ಸಿನಿಂದ ಅವರ ಶರೀರ ಮಹಾ ತೇಜಸ್ಸಿನಿಂದ ಬೆಳಗುತ್ತಿತ್ತು. ದೀರ್ಘಕಾಲ ತಪಸ್ಸನ್ನು ಆಚರಿಸಿದ್ದರೂ ಅವರು ಬಳಲಿದಂತೆ ಕಾಣುತ್ತಿರಲಿಲ್ಲ. ಯಾಕೆಂದರೆ ಭಗವಂತನ ಸ್ನೇಹಪೂರ್ಣವಾದ ದೃಷ್ಟಿಯಿಂದಲೂ ಕರ್ಣಾಮೃತವಾದ ವಚನಗಳಿಂದಲೂ ಅವರಿಗೆ ಅನುಗ್ರಹವಾಗಿತ್ತು. ಅವರು ದೀರ್ಘಕಾಲ ತಪಸ್ಸನ್ನು ಆಚರಿಸಿದ್ದರೂ ಆ ದೇಹ ಬಳಲಿದಂತೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ಆ ಭಗವಂತನು ಕರ್ದಮರ ದೇಹವನ್ನು ಪೂರ್ಣ ದೃಷ್ಟಿಯಿಂದಲೂ ಕರ್ಣಾಮೃತವಾದ ವಚನಗಳಿಂದಲೂ ಅವರಿಗೆ ಅನುಗ್ರಹವಾಗಿತ್ತು. ಹಾಗಾಗಿ ಅವರು ಕರ್ದಮರು ಬಳಲಿದಂತೆ ಕಾಣ್ತಾ ಇರಲಿಲ್ಲ. ಹತ್ತಿರದಿಂದ ನೋಡಿದರೆ ಅವರು ಸಾಣೆ ಹಿಡಿಯದಿರುವ ಮಹಾ ಅಮೂಲ್ಯ ರತ್ನದಂತೆ ಮಲಿನರಾಗಿ ಕಾಣ್ತಾ ಇದ್ದರು. ಮಹಾರಾಜ ಸ್ವಯಂಭುವ ಮನುವು ತನ್ನ ಕುಟೀರಕ್ಕೆ ಬಂದು ತನಗೆ ನಮಸ್ಕರಿಸುವುದನ್ನು ಕಂಡು ಅವರು ಆತನನ್ನು ಆಶೀರ್ವಾದದಿಂದ ಸಂತೋಷಗೊಳಿಸಿ ಯಥೋಚಿತವಾದ ಆತಿಥ್ಯದಿಂದ ಸತ್ಕರಿಸಿದರು. ಮನುವು ಅವರ ಸತ್ಕಾರವನ್ನು ಸ್ವೀಕರಿಸಿ ಶಾಂತವಾದ ಮನಸ್ಸಿನಿಂದ ಆಸನದಲ್ಲಿ ಸುಖವಾಗಿ ಕುಳಿತುಕೊಳ್ಳಲು ಮುನಿವರ್ಯರು ಭಗವಂತನ ಆಜ್ಞೆಯನ್ನು ಸ್ಮರಿಸಿಕೊಂಡು ಅವರನ್ನು ಮಧುರವಾಣಿಯಿಂದ ಸಂತೋಷಪಡಿಸುತ್ತಾ ಹೇಳ್ತಾರೆ, ನೀನು ಇಲ್ಲಿಗೆ ಯಾವ ಪ್ರಯೋಜನಕ್ಕಾಗಿ ಬಂದಿರುವೆ? ನೀನು ಯಾವುದೇ ಅಪ್ಪಣೆ ಮಾಡಿದರೂ ಅದನ್ನು ನಾನು ನಿಷ್ಕಪಟ ಭಾವದಿಂದ ಸಂತೋಷವಾಗಿ ಸ್ವೀಕರಿಸುತ್ತೇನೆ ಅಂತ ಹೀಗೆ ಕರ್ದಮರು ಮನುವಿನ ಸಮಸ್ತ ಗುಣಕರ್ಮಗಳನ್ನು ವರ್ಣಿಸಿದಾಗ ಸಾಮ್ರಾಟನಾದ ಸ್ವಯಂಭುವ ಮನುವು ಆ ನಿವೃತ್ತಿ ಪರಾಯಣ ಮುನಿಯು
ಹೀಗೆ ಕರ್ದಮರು ಮರುವಿನ ಸಮಸ್ತ ಗುಣಕರ್ಮಗಳನ್ನು ವರ್ಣಿಸಿದಾಗ ಸಾಮ್ರಾಟನಾದ ಸ್ವಯಂಭುವ ಮನುವು ಆ ನಿವೃತ್ತಿ ಪರಾಯಣ ಮುನಿಯ ಬಳಿ ಸಂಕೋಚದಿಂದಲೇ ಹೀಗೆ ಹೇಳ್ತಾರೆ: ಮುನಿವರ್ಯರೇ, ವೇದಮೂರ್ತಿಗಳಾದ ಬ್ರಹ್ಮದೇವರು ತಮ್ಮ ವೇದಮಯವಾದ ದಿವ್ಯ ವಿಗ್ರಹದ ರಕ್ಷಣೆಗಾಗಿ ತಪಸ್ಸು, ವಿದ್ಯೆ, ಯೋಗಗಳಿಂದ ಸಂಪನ್ನರಾದ ವಿಷಯ ಲಂಪಟತೆಯಿಲ್ಲದ ಬ್ರಾಹ್ಮಣರಾದ ನಿಮ್ಮನ್ನು ತಮ್ಮ ಮುಖದಿಂದ ಪ್ರಕಟಿಸಿದರು. ಮತ್ತು ಸಹಸ್ರಪಾದನಾದ ವಿರಾಟ್ ಪುರುಷನು ನಿಮ್ಮ ರಕ್ಷಣೆಗಾಗಿಯೇ ತನ್ನ ಸಹಸ್ರಭುಜಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡಿದನು. ಹೀಗೆ ಅವನಿಗೆ ಬ್ರಾಹ್ಮಣರು ಹೃದಯವೆಂದೂ ಕ್ಷತ್ರಿಯರು ಶರೀರವೆಂದೂ ಕರೆಯಲ್ಪಡುತ್ತಾರೆ. ಆದ್ದರಿಂದ ಒಂದೇ ಶರೀರಕ್ಕೆ ಸಂಬಂಧಪಟ್ಟಿರುವುದರಿಂದ ತಮ್ಮನ್ನು ಮತ್ತು ಒಬ್ಬರು ಮತ್ತೊಬ್ಬರನ್ನು ರಕ್ಷಿಸುತ್ತಿರುವ ಆ ಬ್ರಾಹ್ಮಣ ಮತ್ತು ಕ್ಷತ್ರಿಯರನ್ನು ಸಮಸ್ತ ಕಾರಣರೂಪನಾಗಿದ್ದರೂ ವಾಸ್ತವದಲ್ಲಿ ನಿರ್ವಿಕಾರನಾಗಿರುವ ಶ್ರೀಹರಿಗೆ ರಕ್ಷಿಸುತ್ತಾನೆ. ತಮ್ಮ ದರ್ಶನದಿಂದಲೇ ನನ್ನ ಎಲ್ಲ ಸಂದೇಹಗಳು ದೂರವಾದವು. ಏಕೆಂದರೆ ತಾವು ನನ್ನ ಪ್ರಶಂಸೆಯ ನೆಪದಲ್ಲಿ ಪ್ರಜಾಪಾಲನೆಯ ಇಚ್ಛೆಯುಳ್ಳ ರಾಜನ ಧರ್ಮಗಳನ್ನು ತುಂಬು ಪ್ರೇಮದಿಂದ ನಿರೂಪಿಸಿದಿರಿ. ಮುನಿಗಳೇ, ಈ ಕನ್ಯೆಯ ಮೇಲಿರುವ ಪ್ರೇಮದಿಂದ ನನ್ನ ಮನಸ್ಸು ತುಂಬ ಚಿಂತಾಗ್ರಸ್ತವಾಗಿದೆ. ಆದ್ದರಿಂದ ದೀನನಾದ ನನ್ನ ಈ ಪ್ರಾರ್ಥನೆಯನ್ನು ತಾವು ಕೃಪಾಪೂರ್ವಕವಾಗಿ ಕೇಳಬೇಕು. ಪ್ರಿಯವ್ರತ ಮತ್ತು ಉತ್ತಾನಪಾದ ಇವರ ತಂಗಿಯಾಗಿರುವ ನನ್ನ ಮಗಳು ವಯಸ್ಸು, ಶೀಲ ಗುಣಗಳಿಂದ ತನಗೆ ಅನುರೂಪವಾದ ಪತಿಯನ್ನು ಪಡೆಯಲು ಬಯಸುತ್ತಾಳೆ. ಈಕೆಯು ಶ್ರೀ ನಾರದ ಮಹರ್ಷಿಗಳ ಬಾಯಿಯಿಂದ ತಮ್ಮ ಶೀಲ, ವಿದ್ಯೆ, ರೂಪ, ಆಯಸ್ಸು, ಗುಣಗಳ ವರ್ಣನೆಯನ್ನು ಕೇಳಿದ ಅಂದಿನಿಂದಲೇ ತಮ್ಮನ್ನು ತನ್ನ ಪತ್ನಿಯಾಗಿ ಮಾಡಿಕೊಳ್ಳಲು ನಿಶ್ಚಯಿಸಿಬಿಟ್ಟಿದ್ದಾಳೆ. ನಾನು ಅತ್ಯಂತ ಶ್ರದ್ಧೆಯಿಂದ ಈ ಕನ್ಯೆಯನ್ನು ತಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ. ತಾವು ಈಕೆಯನ್ನು ಸ್ವೀಕರಿಸಬೇಕು. ಇವಳು ಗೃಹಸ್ಥೋಚಿತ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತಮಗೆ ಯೋಗ್ಯವಾಗಿದ್ದಾಳೆ. ತಾವು ವಿವಾಹ ಮಾಡಿಕೊಳ್ಳಲು ಸಿದ್ಧರಾಗಿದ್ದೀರೆಂದು ನಾನು ಕೇಳಿದ್ದೇನೆ. ತಮ್ಮ ಬ್ರಹ್ಮಚರ್ಯಕ್ಕೆ ಒಂದು ಎಲ್ಲೆ ಇದೆ. ತಾವು ನೈಷ್ಠಿಕ ಬ್ರಹ್ಮಚಾರಿಗಳಲ್ಲವಲ್ಲ. ಆದ್ದರಿಂದ ತಾವು ಈ ಕನ್ಯೆಯನ್ನು ಸ್ವೀಕರಿಸಿ ನಾನು ಈಕೆಯನ್ನು ತಮಗೆ ಸಮರ್ಪಿಸುತ್ತಿದ್ದೇನೆ. ಆಗ ಕರ್ದಮ ಮುನಿಗಳು ಹೇಳ್ತಾರೆ: ಮಹಾರಾಜನೇ, ಸರಿ, ನಾನು ವಿವಾಹ ಆಗಲು ಬಯಸುತ್ತಿದ್ದೇನೆ. ನಿಮ್ಮ ಕನ್ಯೆಯು ವಾಗ್ದಾನವು ಯಾರೊಂದಿಗೂ ಆಗಿಲ್ಲವಲ್ಲ. ಆದ್ದರಿಂದ ನಮ್ಮಿಬ್ಬರ ವಿವಾಹವು ಸರ್ವಶ್ರೇಷ್ಠ ಬ್ರಾಹ್ಮವಿಧಿಯಿಂದ ಆಗುವುದು ಉಚಿತವೇ ಆಗಿದೆ. ಇಲ್ಲಿ ವಿವಾಹವು ಸರ್ವಶ್ರೇಷ್ಠ ಬ್ರಾಹ್ಮವಿಧಿಯಿಂದ ಅಂತ ಹೇಳಿದೆ. ಮನುಸ್ಮೃತಿಯಲ್ಲಿ 8 ಬಗೆಯ ವಿವಾಹಗಳನ್ನು ಉಲ್ಲೇಖಿಸಿದೆ. ಅವು ಯಾವುವು ಅಂದರೆ ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ. ಇವುಗಳಲ್ಲಿ ಮೊದಲನೆಯದಾದ ಬ್ರಾಹ್ಮ ವಿವಾಹವು ಶ್ರೇಷ್ಠತಮವೆನಿಸುತ್ತದೆ. ಇದರಲ್ಲಿ ತಂದೆಯೇ ಯೋಗ್ಯನಾದ ವರನನ್ನು ಆರಿಸಿ ಆತನಿಗೆ ತನ್ನ ಕನ್ಯೆಯನ್ನು ದಾನ ಮಾಡ್ತಾನೆ ಅಂತೇಳಿ. ನಾವು ಕನ್ಯಾದಾನ ಮಾಡಬೇಕಾದ್ರೆ ಸಂಕಲ್ಪದಲ್ಲಿ ಹೇಳ್ತೀವಿ, ಬ್ರಾಹ್ಮ ವಿವಾಹ ವಿಧಿನ ಕನ್ಯಾದಾನಂ ಕರಿಷ್ಯೆ ಅಂಥೇಳಿ. ಹಾಗೆ ಇಲ್ಲಿ ಬ್ರಾಹ್ಮ ವಿಧಿಯಿಂದ ಆಗುವುದು ಉಚಿತವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲೆಯ ರಾಜನೇ, ವೇದೋಕ್ತ ವಿವಾಹ ವಿಧಿಯಲ್ಲಿ ಗೃಭ್ಣಾಮಿತೆ ಮುಂತಾದ ಮಂತ್ರಗಳಲ್ಲಿ ಹೇಳಿರುವ ಸಂತಾನ ಕಾಮನೆಯು ನಿಮ್ಮ ಈ ಕನ್ಯೆಯೊಂದಿಗೆ ನಮ್ಮ ಸಂಬಂಧ ಬೆಳೆಯುವುದರಿಂದ ಸಫಲವಾಗುವುದು. ತನ್ನ ಅಂಗಕಾಂತಿಯಿಂದ ಆಭೂಷಣಗಳ ಶೋಭೆಯನ್ನು ತಿರಸ್ಕರಿಸುತ್ತಿರುವ ನಿಮ್ಮ ಕನ್ಯೆಯನ್ನು ಯಾರು ತಾನೇ ಅನಾದರಿಸುವನು? ಒಮ್ಮೆ ಈ ಕನ್ಯೆಯು ತನ್ನ ಅರಮನೆಯ ಮೇಲ್ಮಹಡಿಯಲ್ಲಿ ಚಂಡಾಟವನ್ನು ಆಡುತ್ತಿದ್ದಳು. ಚೆಂಡಿನ ಹಿಂದೆ ಅತ್ತ ಇತ್ತ ಓಡುತ್ತಿರುವುದರಿಂದ ಆಕೆಯ ಕಣ್ಣುಗಳು ಚಂಚಲವಾಗಿದ್ದವು. ಕಾಲಿನ ಕಾಲುಂದುಗೆಗಳು ಝಣ ಝಣ ಶಬ್ದ ಮಾಡ್ತಾ ಇದ್ವು. ಆಗ ಈಕೆಯನ್ನು ಕಂಡು ಮೋಹಗೊಂಡ ವಿಶ್ವಾವಸು ಗಂಧರ್ವನು ಪ್ರಜ್ಞೆಯಿಲ್ಲದೆ ವಿಮಾನದಿಂದ ಕೆಳಗೆ ಉರುಳಿದ್ದನು. ಅಂತಹ ಸೌಂದರ್ಯ ರಾಶಿಯಾದ ಈಕೆಯು ತಾನಾಗಿ ಬಂದು ಪ್ರಾರ್ಥಿಸಿದಾಗ ಯಾವ ವಿವೇಕಿಯೂ ತಾನೇ ಇವಳನ್ನು ಸ್ವೀಕರಿಸಿ ಹೋಗುತ್ತಾನೆ. ಇವಳಾದರೂ ಸಾರ್ವಭೌಮ ಸ್ವಯಂಭುವ ಮನುವಿನ ಕಣ್ಮಣಿಯಾದ ಸುಪುತ್ರಿಯು.
ಉತ್ತಾನಪಾದನ ಪ್ರೀತಿಯ ತಂಗಿ ಹಾಗೂ ರಮಣೀಯ ರತ್ನವಾಗಿದ್ದಾಳೆ. ಆದ್ದರಿಂದ ನಾನು ನಿನ್ನ ಈ ಸಾಧ್ವಿಯಾದ ಕನ್ಯೆಯನ್ನು ಅವಶ್ಯವಾಗಿ ಸ್ವೀಕರಿಸುವೆನು. ಆದರೆ ಒಂದು ನಿಬಂಧನೆ ಇದೆ. ಈಕೆಯಲ್ಲಿ ಸಂತಾನ ಉಂಟಾಗುವವರೆಗೆ ನಾನು ಗೃಹಸ್ಥ ಧರ್ಮಾನುಸಾರವಾಗಿ ಇವಳೊಂದಿಗೆ ಇರ್ತೇನೆ. ಅನಂತರ ಭಗವಂತನು ಹೇಳಿರುವ ಸನ್ಯಾಸ ಪ್ರಧಾನವಾದ ಹಿಂಸಾರಹಿತವಾದ ಶಮ ದಮಾದಿ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡ್ತೇನೆ. ಕರ್ತವರು ಇಷ್ಟನ್ನು ಮಾತ್ರ ಹೇಳಿ ಹೃದಯದಲ್ಲಿ ಭಗವಂತನಾದ ಪದ್ಮನಾಭನನ್ನು ಧ್ಯಾನಿಸುತ್ತಾ ಮೌನವಾದರು. ಆಗ ಅವರ ಮಂದಹಾಸಯುಕ್ತ ಮುಖ ಕಮಲವನ್ನು ನೋಡಿ ದೇವಹೂತಿಯ ಚಿತ್ತವು ಸೊರೆಗೊಂಡಿತು. ಈ ಸಂಬಂಧದಲ್ಲಿ ಮಹಾರಾಣಿ ಶತರೂಪ ಮತ್ತು ರಾಜಕುಮಾರಿಯು ಸ್ಪಷ್ಟ ಅನುಮತಿ ಇದೆ ಎಂದು ಗಮನಿಸಿ ಮನುವು ಅನೇಕ ಗುಣಸಂಪನ್ನರಾದ ಕರ್ದಮರಿಗೆ ಅವರಷ್ಟೇ ಗುಣಸಂಪನ್ನಳಾದ ತನ್ನ ಕನ್ಯೆಯನ್ನು ಸಂತೋಷವಾಗಿ ದಾನ ಮಾಡಿದ. ಮಹಾರಾಣಿ ಶತರೂಪೆಯೂ ಕೂಡ ಮಗಳಿಗೂ ಅಳಿಯನಿಗೂ ಅತ್ಯಂತ ಪ್ರೇಮದಿಂದ ಬಹು ಅಮೂಲ್ಯವಾದ ಅನೇಕ ವಸ್ತ್ರಾಭರಣಗಳನ್ನು, ಗೃಹಸ್ಥಾಶ್ರಮಕ್ಕೆ ಬೇಕಾದ ಪಾತ್ರೆ ಮುಂತಾದವುಗಳನ್ನು ಬಳುವಳಿಯಾಗಿ ಕೊಟ್ಟಳು. ಹೀಗೆ ಸುಯೋಗ್ಯನಾದವರನಿಗೆ ಕನ್ಯೆಯನ್ನು ಕೊಟ್ಟು ಮನು ಮಹಾರಾಜನು ನಿಶ್ಚಿಂತನಾದನು. ಹೊರಡುವಾಗ ಮಗಳ ಅಗಲಿಕೆಯನ್ನು ಸಹಿಸಲಾರದೆ ದುಃಖದಿಂದ ಆಕೆಯನ್ನು ಎದೆಗೊತ್ತಿಕೊಂಡು ಮಗಳೇ ಮಗು ಎಂದು ಹೇಳಿ ಅಳತೊಡಗಿದರು. ಅನಂತರ ಮನುವು ಮುನಿವರ್ಯ ಕರ್ದಮರಲ್ಲಿ ಹೋಗಿ ಬರುವೆನೆಂದು ಹೇಳಿ ಅವರಿಂದ ಅನುಮತಿಯನ್ನು ಪಡೆದು ಮಹಾರಾಣಿಯೊಂದಿಗೆ ರಥದಲ್ಲಿ ಕುಳಿತು ತನ್ನ ಸೇವಕರೊಡನೆ ಋಷಿಗಣಗಳಿಂದ ಸೇವಿತನಾದ ಸರಸ್ವತಿ ನದಿಯ ಎರಡೂ ದಡದಲ್ಲಿದ್ದ ಋಷ್ಯಾಶ್ರಮಗಳ ಸೊಬಗನ್ನು ನೋಡುತ್ತಾ ತನ್ನ ರಾಜಧಾನಿಗೆ ಹೊರಟು ಹೋದ. ತಮ್ಮ ಪ್ರಭುಗಳು ಬರುತ್ತಿರುವುದನ್ನು ಸಮಾಚಾರವನ್ನು ತಿಳಿದ ಕೂಡಲೇ ಬ್ರಹ್ಮಾವರ್ತದ ಪ್ರಜೆಗಳು ಪರಮಾನಂದ ಪುಳಕಿತರಾಗಿ ಸ್ತೋತ್ರ ಗೀತ ಹಾಗೂ ವಾದ್ಯಧ್ವನಿಗಳೊಡನೆ ಆತನನ್ನು ಸ್ವಾಗತಿಸಲು ರಾಜಧಾನಿಯಿಂದ ಹೊರಗೆ ಬಂದರು. ಸಮಸ್ತ ಸಂಪತ್ತುಗಳಿಂದ ಸಂಪನ್ನವಾಗಿದ್ದ ಬರ್ಹಿಷ್ಮತಿ ನಗರವು ಸ್ವಯಂಭುವ ಮನುವಿನ ರಾಜಧಾನಿಯಾಗಿತ್ತು. ಭಗವಂತನಾದ ಶ್ರೀ ವರಾಹಸ್ವಾಮಿಯು ರಸಾತಲದಿಂದ ಭೂಮಿಯನ್ನು ಮೇಲಕ್ಕೆತ್ತಿ ತಂದಾಗ ತನ್ನ ದೇಹವನ್ನು ಕೊಡವಲು ಅದರಿಂದ ರೋಮಗಳು ಉದುರಿದ ಜಾಗ ಅದು ಯಾವುದು? ಬರ್ಹಿಷ್ಮತಿ ನಗರ. ಆ ರೋಮಗಳೇ ಸದಾ ಹಸಿರು ಪಚ್ಚೆಗಳಿಂದ ಶೋಭಿಸುವ ಕುಶ ಮತ್ತು ಕಾಶ್ಯಗಳೆಂಬ ಹುಲ್ಲುಗಳಾದವು. ಅವುಗಳ ಮೂಲಕ ಮುನಿಗಳು ಯಜ್ಞದಲ್ಲಿ ವಿಘ್ನವನ್ನುಂಟು ಮಾಡುತ್ತಿದ್ದ ದೈತ್ಯರನ್ನು ತಿರಸ್ಕರಿಸಿ ಭಗವಂತನಾದ ಯಜ್ಞಪುರುಷನನ್ನು ಯಜ್ಞಗಳ ಮೂಲಕ ಆರಾಧಿಸಿದ್ದರು. ಮನುಸಾರ್ವಭೌಮನು ಕೂಡ ಶ್ರೀ ವರಾಹದೇವರ ಅನುಗ್ರಹದಿಂದ ಭೂಮಿ ಎಂಬ ನಿವಾಸ ಸ್ಥಾನವು ದೊರೆತ ಬಳಿಕ ಅದೇ ಜಾಗದಲ್ಲಿ ಕುಶ ಮತ್ತು ಕಾಶಗಳ ಆಸನವನ್ನು ಹರಡಿ ಯಜ್ಞಪುರುಷನನ್ನು ಪೂಜಿಸಿದ್ದನು. ಮನುವು ತನ್ನ ನಿವಾಸ ಸ್ಥಾನವಾದ ಬರ್ಹಿಷ್ಮತಿ ನಗರಿಯನ್ನು ತಲುಪಿ ತಾಪತ್ರಯಗಳನ್ನು ಹೋಗಲಾಡಿಸುವ ತನ್ನ ಅರಮನೆಯನ್ನು ಪ್ರವೇಶಿಸಿದ. ಅಲ್ಲಿ ಅವನು ತನ್ನ ಭಾರ್ಯೆ ಹಾಗೂ ಸಂತಾನಗಳೊಡನೆ ಧರ್ಮ, ಅರ್ಥ ಮತ್ತು ಮೋಕ್ಷಗಳಿಗೆ ಅನುಕೂಲವಾಗಿರುವ ಭೋಗಗಳನ್ನು ಅನುಭವಿಸತೊಡಗಿದನು. ಪ್ರಾತಃ ಕಾಲವಾದೊಡನೆ ಗಂಧರ್ವರು ತಮ್ಮ ಹೆಂಡತಿರೊಡನೆ ಆತನ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. ಆದರೆ ಆತನು ಅದರಲ್ಲಿ ಆಸಕ್ತಿ ತೋರದೆ ಪ್ರೇಮಪೂರ್ಣವಾದ ಹೃದಯದಿಂದ ಶ್ರೀಹರಿಯ ಕಥೆಯನ್ನು ಕೇಳುತ್ತಿದ್ದನು. ಆ ಮನುವು ಇಷ್ಟ ಬಂದ ಭೋಗಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದ. ಆದರೆ ಮನನಶೀಲನೂ ಭಗವತ್ಪಾರಾಯಣನೂ ಆದ ಆ ಯೋಗಿಯನ್ನು ಭೋಗಗಳು ಕಿಂಚಿತ್ತಾದರೂ ಕದಲಿಸದೆ ಹೋದವು. ತನ್ನ ಮನ್ವಂತರವೆಂಬ ಕಾಲದಲ್ಲಿ ಒಂದು ಕ್ಷಣ ಕಾಲವನ್ನು ಅವನು ವ್ಯರ್ಥ ಮಾಡ್ತಾ ಇರಲಿಲ್ಲ. ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಕೇಳುವುದರಲ್ಲಿಯೂ, ಧ್ಯಾನಿಸುವುದರಲ್ಲಿಯೂ, ರಚಿಸುವುದರಲ್ಲಿಯೂ, ನಿರೂಪಿಸುವುದರಲ್ಲಿಯೂ ಎಲ್ಲ ಕಾಲವನ್ನು ಸದುಪಯೋಗಪಡಿಸುತ್ತಿದ್ದ. ಹೀಗೆ ಅವನು ತನ್ನ ಜಾಗತ್, ಸ್ವಪ್ನ, ಸುಷುಪ್ತಿಗಳೆಂಬ ಮೂರೂ ಅವಸ್ಥೆಗಳನ್ನು ಸತ್ವ, ರಜಸ್ಸು, ತಮಸ್ಸುಗಳೆಂಬ ತ್ರಿಗುಣಗಳನ್ನು ತಿರಸ್ಕರಿಸಿ ತ್ರಿಗುಣಾತೀತನಾಗಿ ಶ್ರೀ ವಾಸುದೇವನ ಕಥಾ ಪ್ರಸಂಗದಲ್ಲೇ ಇರುತ್ತಾ ತನ್ನ ಮನ್ವಂತರದ 71 ಚತುರ್ಯುಗಗಳು ಸಫಲವಾಗಿ ಕಳೆದನು. ಮಹಾಪುರುಷನಾದ ಮನುವು ಸಮಸ್ತ ಪ್ರಾಣಿಗಳ ಹಿತದಲ್ಲೇ ತೊಡಗಿರುತ್ತಿದ್ದನು. ಮುನಿಗಳು ಆತನನ್ನು ಪ್ರಶ್ನಿಸಿದಾಗ ಆ ಧರ್ಮಜ್ಞ ಪ್ರಭುವು ಮನುಷ್ಯರಿಗೂ ಹಾಗೂ ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಸಂಬಂಧಪಟ್ಟ ಅನೇಕ ಮಂಗಲಮಯ ಧರ್ಮಗಳನ್ನು ವರ್ಣಿಸಿದನು. ಜಗತ್ತಿನ
ಮೊಟ್ಟ ಮೊದಲನೆಯ ಚಕ್ರವರ್ತಿಯು ಪುರುಷ ಶ್ರೇಷ್ಠನೂ ಪುಣ್ಯ ಶ್ಲೋಕನೂ ಆದ ಸ್ವಯಂಭುವ ಮನುವಿನ ಅದ್ಭುತ ಚರಿತ್ರೆಯನ್ನು ನಾನು ನಿನಗೆ ವರ್ಣಿಸಿರುವೆನು. ಯಾರು? ಮೈತ್ರೇಯರು ವಿದುರನಿಗೆ ವರ್ಣಿಸಿದರು. ಈಗ ಆತನ ಕನ್ಯಾರತ್ನವಾದ ದೇವಹೂತಿಯ ಮಹಿಮೆಯನ್ನು ಕೇಳುವವನಾಗು ಅಂತ ಮೈತ್ರೇಯರು ವಿದುರನಿಗೆ ಹೇಳಿದರು. ಇನ್ನು ಕರ್ದಮ ದೇವಹೂತಿಯರ ವಿಹಾರ ಮುಂದಿನ ಗುರುವಾರದಿಂದ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.